ಕ್ಯಾಪ್ಟನ್ ಹಂಗ ಮರೆಯ ಇಳಿಸ್ಲಾ? ಇಳಿಸು ಇಳಿಸು. ಬಲಕ್ಕೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ದಿನದಿಂದ ದಿನಕ್ಕೆ ಟಾಸ್ಕ್ಗಳು ತುಂಬಾ ಟಫ್ ಆಗ್ತಾ ಇದೆ. ಸ್ಪರ್ಧಿಗಳಿಗೆ ಈ ಟಾಸ್ಕ್ಗಳನ್ನ ಎದುರಿಸೋದೇ ದೊಡ್ಡ ಚಾಲೆಂಜ್ ಆಗಿದೆ. ಇದೀಗ ಆಲ್ರೆಡಿ 2 ಟೀಮ್ ಕ್ರಿಯೇಟ್ ಆಗಿದೆ. ಹನುಮಂತು ಹಾಗೂ ಗೌತಮಿ ಅವರು ಟೀಮ್ ಕ್ಯಾಪ್ಟನ್ ಆಗಿದ್ದಾರೆ. ಹನುಮಂತು ಟೀಮ್ನಲ್ಲಿ ಐಶ್ವರ್ಯ ಅವರು ಮುಂದಿನ ಟಾಸ್ಕ್ ಆಡೋ ರೀತಿಗೆ ಹನುಮಂತು ಬಾಯಿ ಬಿಟ್ಕೊಂಡಿದ್ದಾನೆ. ಹೌದು, ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ ಮನೆಯಲ್ಲಿ ನಡೀತಾ ಇದೆ. ಇನ್ನೂ 2 ಗುಂಪುಗಳು ಕೂಡ ಇದೆ. ಅದರಲ್ಲಿ ಐಶ್ವರ್ಯ ಅವರು ಹನುಮಂತನ ಟೀಮ್ನವರಾಗಿದ್ದಾರೆ. ಆಟ ಆಡುವಾಗ ಸ್ವಲ್ಪ ಸ್ಪೀಡ್ ಆಗಿ ಆಡಿದ್ದಾರೆ. ಅದಕ್ಕೆ ಹನುಮಂತು ಅವರು ಸ್ವಲ್ಪ ನಿಧಾನಕ್ಕೆ ಆಡುವಂತ ಹೇಳಿದ್ದಾರೆ. ಟಾಸ್ಕ್ ಕೊನೆವರೆಗೂ ಹನುಮಂತು ಅವರು ಲಬಲಬನೆ ಬಾಯಿ ಬಡ್ಕೊಂಡಿದ್ದಾರೆ. ಟಾಸ್ಕ್ ಆಡ್ತಾ ಆಡ್ತಾ ಐಶ್ವರ್ಯ ಅವರು ಆ ಟಾಸ್ಕ್ ನಲ್ಲಿ ಸೋತಿದ್ದಾರೆ. ಇದನ್ನ ಕಂಡ ಭವ್ಯ ಆಡುವಾಗ ಯಾರು ಮಾತನಾಡಬೇಡಿ ಎಂದು ಗರಂ ಆಗಿದ್ದಾರೆ. ಇನ್ನು ಐಶ್ವರ್ಯ ಅವರು ಸೋತಿದ ಕೂಡಲೇ ಭವ್ಯ ಕೂಡ ಸಪೋರ್ಟ್ಗೆ ನಿಂತಿದ್ದಾರೆ. ಇನ್ನು ನಿನ್ನೆ ನಡೆದ ಟೀಮ್ ಹಂಚಿಕೆ ವಿಚಾರದಲ್ಲಿ ಕೂಡ ಹನುಮಂತು ಚೆನ್ನಾಗಿ ಟಾಸ್ಕ್ ಅನ್ನ ನಿಭಾಯಿಸಿದ್ದಾರೆ. ಸ್ಪರ್ಧಿಗಳ ಆಯ್ಕೆ ವಿಚಾರದಲ್ಲೂ ಕೂಡ ಸ್ಟ್ರಾಟಜಿ ಬಳಸಿ ಆಯ್ಕೆ ಮಾಡಿಕೊಂಡಿದ್ದಾರೆ. ನಿನ್ನೆಯಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಮುಂದುವರೆದಿದೆ. ನಿನ್ನೆಯ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಗೌತಮಿ ಟೀಮ್ ಸೋತಿದ್ದಾರೆ. ಹೀಗಾಗಿ ಮಂಜು ಅವರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಲಾಗಿದೆ. ಇನ್ನು 2ನೇ ಸುತ್ತು ಇವತ್ತು ನಡೆಯಲಿದೆ. ಅದರಲ್ಲಿ ಚೈತ್ರ ಅವರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಲಾಗುತ್ತೆ. ಇದೇ ಕಾರಣಕ್ಕೆ ಚೈತ್ರ ಅವರು ಕೂಡ ಗೌತಮಿ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಪ್ರತಿ ಬಾರಿ ನನಗೆ ಆಟ ಆಡೋಕೆ ಚಾನ್ಸೇ ಕೊಡಲ್ಲ, ಬರೀ ಉಸ್ತುವಾರಿಗೆ ಮಾತ್ರ ಕೊಡ್ತೀರಿ ಅಂತ ಚೈತ್ರ ಅವರು ಕಿರುಚಿಕೊಂಡು ಅಳುತ್ತಾ ಜಗಳವಾಡಿದ್ದಾರೆ. ಇನ್ನೊಂದು ಕಡೆ ಹನುಮಂತು ಕೂಡ ತುಂಬಾ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ. ಟೀಮ್ ಸೋಲೋ ಭಯದಲ್ಲಿ ಒಬ್ಬೊಬ್ಬರೇ ಬಾಯಿ ಬಡ್ಕೊಂಡಿದ್ದಾರೆ. ಸೊ ಇವಿಷ್ಟು ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದ ಪ್ರೋಮೋದಲ್ಲಿ ವ್ಯಕ್ತವಾಗಿದೆ. ಈ ಟಾಸ್ಕ್ ಇಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗಲಿದೆ. ಹಾಗೆ ಈ ವಾರ ನಾಮಿನೇಟ್ ಆಗಿರುವ ಸ್ಪರ್ಧಿಗಳಿಗೆ ತುಂಬಾ ಕಷ್ಟದ ವಾರ ಅಂತಾನೆ ಹೇಳ್ಬೋದು. ಅದರಲ್ಲೂ ಚೈತ್ರ ಹಾಗೂ ಧನ್ರಾಜ್ ಇಬ್ರು ಕೂಡ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೇಬೇಕಾಗಿದೆ. ಈ ಮಾತನ್ನ ಸ್ವತಃ ಧನ್ರಾಜ್ ಅವರೇ ಹೇಳ್ತಾರೆ. ನಾಮಿನೇಟ್ ಆಗಿರುವ ಸ್ಪರ್ಧಿಗಳಲ್ಲಿ ಧನ್ರಾಜ್ ಹಾಗೂ ಚೈತ್ರ ಅವರು ತುಂಬಾ ಲೀಸ್ಟ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಈ ವಾರ ಎಲಿಮಿನೇಷನ್ ವಾರದ ಕೊನೆಯಲ್ಲಿ ನಡೆಯುತ್ತೋ ಅಥವಾ ವಾರದ ಮಧ್ಯದಲ್ಲಿ ನಡೆಯುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.